ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಪ್ರಧಾನಿ ಮೋದಿಜಿಯವರಿಗೆ ಇಂಗ್ಲಿಷ್ ಬಾರದೆ ನಮ್ಮ ದೇಶದ ಗೌರವವನ್ನ ತೆಗೆದು ಹಾಕಿಬಿಟ್ರು. ಮೋದಿಜಿಯವರನ್ನ ಇಸ್ರೇಲ್ ಸಂಸತ್ತಲ್ಲಿ ಸ್ವಾಗತ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ ಸಂಸತ್ತಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಎದ್ದು ಸೀದಾ ಹೋಗಿಬಿಡ್ತಾರೆ. ಆ ಮೂಲಕ ಇಸ್ರೇಲಲ್ಲೂ ಹೋಗಿ ಮೋದಿಜಿ ನಮ್ಮ ದೇಶದ ಮರ್ಯಾದೆಯನ್ನು ತೆಗೆದು ಬಿಡ್ತಾರೆ. ಹೀಗೆ ಬಹಳಷ್ಟು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಟ್ ಇದು ಸತ್ಯನಾ? ಹೇಳ್ತೀನಿ. ವೀಕ್ಷಕರ, ಕಾಂಗ್ರೆಸ್ನ ವಕ್ತಾರ ಅಲೋಕ್ ಶರ್ಮಾ ಮೋದಿಜಿಯವರ ಇಸ್ರೇಲ್ ಭೇಟಿಯ ಒಂದು ವಿಡಿಯೋವನ್ನ ಹಾಕಿ ಅದಕ್ಕೆ ಬೇಕಾದ ಹಾಗೆ ಎಡಿಟಿಂಗ್ ಅನ್ನ ಮಾಡಿ ಎಮೋಜಿ ಎಫೆಕ್ಟ್ ಎಲ್ಲ ಹಾಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಇಂಗ್ಲಿಷ್ ಅನ್ನ ಗೇಲಿ ಮಾಡ್ತಾರೆ. Oh. Listen here. Wow. You see what you want? Look at the Yes, color. my brother. He's a wonderful leader. I know. Because of ಸುಪ್ರಿಯಾ ಶ್ರೀನಾಟ ಕೂಡ ಅಷ್ಟೇ. ಅದೇನೋ ಹಿ ಹಿ ಹಾ ಹಾ ಅಂತೆಲ್ಲ ಬರ್ಕೊಂಡು ಮೋದಿಜಿಯವರನ್ನ ಕಿಂಡರ್ ಗಾರ್ಟನ್ ಕಿಡ್ ಅಂತ ಗೇಲಿ ಮಾಡಿ ಒಂದು ಟ್ವೀಟ್ ಮೂಲಕ ಮೋದಿಜಿಯವರ ಇಂಗ್ಲಿಷ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ. ಅಲ್ಲ, ಇವರ ನಾಯಕನ ಒಂದಷ್ಟು ಮುಜುಗರ ಎನಿಸುವಂತಹ ವರ್ತನೆಗಳು, ಅದು ಸ್ಟೇಜ್ ಮೇಲೆ ಮುತ್ತಿಕ್ಕುವಂಥದ್ದಾಗಿರ್ಬೋದು, ಸಂಸತ್ತಲ್ಲಿ ಕಣ್ಣು ಹೊಡೆಯುವಂಥದ್ದಾಗಿರ್ಬೋದು, ಹಗ್ ಮಾಡುವಂಥದ್ದಾಗಿರ್ಬೋದು, ಇದು ಯಾವ ಕಿಡ್ ಮಾಡೋದು ಅಂತ ಒಂದು ಸ್ವಲ್ಪ ಸುಪ್ರಿಯಾ ಶ್ರೀನಾಟ್ ಅವರು ನಮಗೆ ಹೇಳಬೇಕು. ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಅವರ ಐಟಿ ಸೆಲ್ ಆಗಿರಬಹುದು, ಹೀಗೆ ನಿರಂತರವಾಗಿ ಮೋದಿಜಿ ಇಸ್ರೇಲ್ ಭೇಟಿಗೆ ಹೊರಟಾಗಿಂದ ಇಂತಹ ಒಂದಷ್ಟು ಟ್ವೀಟ್ಗಳನ್ನ, ಟ್ರೋಲ್ಗಳನ್ನ ಮಾಡ್ತಾನೆ ಇದ್ದಾರೆ. ಅಂದ್ರೆ ಇವರಿಗೆ ಎಷ್ಟು ಉರಿತಾ ಇರಬೇಡ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ನಮ್ಮ ನಾಯಕ ಪಾಪ ರಾಹುಲ್ ಇಟೇಲಿ ಅವ್ರು ನೋಡಿದ್ರೆ ನರೇಂದ್ರ ಸರೆಂಡರ್ ಅಂತ ಹೇಳೋದೇ ಬಂತು. ಮೋದಿಜಿ ಅವರು ನೋಡಿದ್ರೆ ಇಸ್ರೇಲ್ವರೆಗೂ ಹೋಗಿ ಎಷ್ಟು ಗೌರವವನ್ನು ಸಂಪಾದನೆ ಮಾಡಿದ್ದಾರೆ. ಇಲ್ಲಿ ಭಾರತದಲ್ಲಿ ನೋಡಿದ್ರೆ ಸಂಸತ್ತಲ್ಲಿ ಹೆಣ್ಣು ಮಕ್ಕಳ ಮೂಲಕ ಮೋದಿಜಿಯವರ ಮೇಲೆ ದಾಳಿ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಅಲ್ಲಿ ಇಸ್ರೇಲಲ್ಲಿ ಮೋದಿಜಿ ಜೊತೆಗೆ ಸೆಲ್ಫಿ ತಗೊಳ್ಳೋದಕ್ಕೆ ಎಲ್ಲರೂ ಮುಗಿ ಬೀಳ್ತಾ ಇದ್ದಾರೆ. ಮೋದಿಜಿ ಮಾತಿಗೆ ಚಪ್ಪಾಳೆ ಮೇಲೆ ಚಪ್ಪಾಳೆ, ಮೋದಿ ಮೋದಿ ಅನ್ನುವಂಥ ಘೋಷಣೆ ಬೇರೆ. ಇವೆಲ್ಲವನ್ನ ನೋಡಿದಾಗ ಇವರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅರ್ಥ ಆಗುತ್ತೆ ನಮಗೆ ಅದು. לשאת דברים, בבקשה. ವೀಕ್ಷಕರ, ಮೊನ್ನೆ AI ಸಮಿಟ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಭಾರತಕ್ಕೆ ಬಂದಾಗ್ಲೂ ಕೂಡ ಅಷ್ಟೇ, ಅವರ ಜೊತೆಗೆ ಮೋದಿಜಿ ಮಾತನಾಡುವಂಥದ್ದನ್ನ ಟ್ರೋಲ್ ಮಾಡಿ ಒಂಥರ ವಿಕೃತ ಖುಷಿಯನ್ನ ಪಟ್ಟಿದ್ರು ಇದೇ ಕಾಂಗ್ರೆಸ್. ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಇವರೇ ವಿಡಿಯೋವನ್ನ ತಗೊಳ್ತಾರೆ, ಇವರೇ ಎಡಿಟ್ ಮಾಡ್ಕೊಳ್ತಾರೆ, ಇವರಿಗೆ ಬೇಕಾದ ಹಾಗೆ ಒಂದಷ್ಟು ಸಬ್ ಟೈಟಲ್ಗಳನ್ನ ಹಾಕೊಳ್ಳೋದು, ಮತ್ತೆ ಮೋದಿಜಿ ಅವರಿಗೆ ಇಂಗ್ಲಿಷ್ ಬರಲ್ಲ ಅಂತ ತೋರಿಸೋದು. ಅಲ್ಲ, ನಾನು ಕೇಳೋದು, ಏನ್ ನಿಮ್ಮ ಇಟಲಿ ಮೇಡಮ್ ಇಂಗ್ಲಿಷ್ ಮಾತಾಡ್ತಾರೆ ಅಂತ ಎಲ್ಲರೂ ಅದನ್ನೇ ಮಾತಾಡಬೇಕು ಅಂತ ರೂಲ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ? ಇಂಗ್ಲಿಷ್ ಒಂದು ಭಾಷೆ ಅಷ್ಟೇ, ಅದು ಯಾರನ್ನ ಕೂಡ ಅಳಿಯುವಂತಹ ಒಂದು ಸರ್ಟಿಫಿಕೇಟ್ ಅಲ್ಲ. ಏನು ಇಂಗ್ಲಿಷ್ ಮೇಲಿಂದ ಉದುರ್ಕೊಂಡು ಬಿತ್ತಾ? ಯಾರಾದರೂ ಸ್ಪೀಡ್ ಆಗಿ ಫ್ಲುಯೆಂಟ್ ಆಗಿ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಅಂತಂದ್ರೆ ಅವರೇ ಬೆಸ್ಟು, ಅವರೇ ಅತಿ ಬುದ್ಧಿವಂತರು ಅಂತ ಅರ್ಥನಾ? ಹಾಗಿದ್ದಿದ್ರೆ ರಾಹುಲ್ ಇಟೇಲಿ ಅವರು ಇಂಗ್ಲಿಷ್ ಮಾತಾಡ್ತಾರೆ. ಅವರೇನು ಬೆಸ್ಟಾ? ಅವರೇನು ಒಳ್ಳೆ ನಾಯಕನಾ? 90ಕ್ಕೂ ಹೆಚ್ಚು ಸೋಲುಗಳನ್ನು ಕಂಡಿರುವಂತಹ ಒಳ್ಳೆಯ ನಾಯಕನೇ ಬಿಡಿ. ಎಲ್ಲ ಹೋಗ್ಲಿ, ಮೋದಿಜಿಯವರಿಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ದಂಥವ್ರು ಯಾರು ನಿಮಗೆ? ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಪ್ರಧಾನಮಂತ್ರಿ ಆಗಬೇಕು ಅಂತಂದ್ರೆ ಅವರು ಫ್ಲುಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಬೇಕು ಅನ್ನುವಂಥದ್ದು ಕಡ್ಡಾಯನ? ನನಗೆ ಗೊತ್ತಿರೋ ಪ್ರಕಾರ ಒಬ್ರು ಪ್ರಧಾನಿ ಆಗಬೇಕು ಅಂತಂದ್ರೆ, ಭಾರತದ ಪ್ರಧಾನಿ ಆಗಬೇಕು ಅಂತಂದ್ರೆ ಭಾರತೀಯ ಸಂವಿಧಾನದ ಆರ್ಟಿಕಲ್ 84A ಪ್ರಕಾರ ಅವರು ಭಾರತೀಯ ನಾಗರಿಕನಾಗಿರಬೇಕು. ಆರ್ಟಿಕಲ್ 84B ಪ್ರಕಾರ ವಯೋಮಿತಿ, ಏಜ್ ಲಿಮಿಟ್. ಆರ್ಟಿಕಲ್ 75(5) ಪ್ರಕಾರ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರಬೇಕು, 6 ತಿಂಗಳೊಳಗೆ ಆಯ್ಕೆ ಆಗಬೇಕು. ಆರ್ಟಿಕಲ್ 75 ಪ್ರಕಾರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು. ರಾಹುಲ್ ಇಟಲಿ
ಈ ಎಲ್ಲ ಮೇಲೆ ಹೇಳಿದ ಹಾಗೆ ಎಲಿಜಿಬಲ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಪ್ರಧಾನಿ ಆಗೋದಕ್ಕೆ, ಭಾರತದ ಪ್ರಧಾನಿ ಆಗೋದಕ್ಕೆ ಭಾರತೀಯ ನಾಗರಿಕ ಆಗಿರಬೇಕಂತೆ. ಸುಮ್ಮನೆ ಹೇಳಿದೆ ಅಷ್ಟೇ. ಆದರೆ ಮೋದಿಜಿಯವರು ಪರ್ಫೆಕ್ಟ್ಲಿ ಎಲಿಜಿಬಲ್ ಅಲ್ವಾ? ಅಂಡ್ ಸಂವಿಧಾನದ ಯಾವುದೇ ಆರ್ಟಿಕಲ್ ಅಲ್ಲೂ ಕೂಡ ಪ್ರಧಾನಮಂತ್ರಿ ಆಗಲು ಉತ್ತಮ ಇಂಗ್ಲಿಷ್ ಬರಬೇಕು ಅಂತ ಎಲ್ಲೂ ಹೇಳಿಲ್ಲ. ವೀಕ್ಷಕರು, ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಕಾಂಗ್ರೆಸ್ ಇಷ್ಟು ಚೀಪ್ ಪ್ರೊಪಗ್ಯಾಂಡವನ್ನ ಮಾಡ್ತಾ ಇದೆ ಅಂತ. ಕಾಂಗ್ರೆಸ್ ಪಕ್ಷ ಯಾಕೆ ಮೋದಿಜಿಯವರ ಇಂಗ್ಲಿಷ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಈ ರೀತಿ ಮಾಡ್ತಾ ಇದೆ ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಕಾಂಗ್ರೆಸ್ನ ಕೆಟ್ಟ ಹತಾಶ ಮನೋಭಾವವನ್ನ ಪದೇ ಪದೇ ತೋರಿಸ್ತಾ ಇದೆ. ಅಂದ್ರೆ ಇದು ಇಂಗ್ಲಿಷಿಗರು ಯಾರು ಗೊತ್ತಾಯ್ತಲ್ವಾ? ಅದೇ ರೀತಿ ಇಂಗ್ಲಿಷ್ ಭಾಷೆಗೆ ಹೆಚ್ಚಿನ ಮಹತ್ವವನ್ನ ನೀಡುವಂತಹ ಅವರ ಗುಲಾಮಿ ಮನಸ್ಥಿತಿಯೇ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ನಿಮಗೇನು ಅನ್ಸುತ್ತೆ ಹೇಳಿ ದಯವಿಟ್ಟು. ವೀಕ್ಷಕರೇ, ಮೋದಿಜಿಯವರಿಗೆ ಇಂಗ್ಲಿಷ್ ಬರಲ್ವಾ? ಬರುತ್ತೆ, ಬಹಳ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ. ಅದಕ್ಕೆ ಉದಾಹರಣೆಯಾಗಿ ಬೇಕಾದಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತೆ. ಸಾಧ್ಯ ಆದರೆ ನಾನು ಇಲ್ಲಿ ಒಂದು ವಿಡಿಯೋವನ್ನು ಬೇಕಾದರೂ ಹಾಕ್ತೀನಿ, ದಯವಿಟ್ಟು ಒಂದು ಬಾರಿ ನೋಡಿ. ಮೋದಿಜಿ ಬಹಳ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. Honorable members, it is a privilege and an honor for me to stand before this distinguished house. I do so as the Prime Minister of India and also as a representative of one ancient civilization addressing another. I bring with me the greetings of 1.4 billion Indians and a message of friendship, respect and partnership. ಆಮೇಲೆ ಅವರು ನಿಮ್ಗಳ ಹಾಗೇನು ಖಾಲಿ ಕೂತಿರಲಿಲ್ಲ. ಕಳೆದ 25 ವರ್ಷಗಳಿಂದ ಸರ್ಕಾರದ ಮುಖ್ಯಸ್ಥರಾಗಿ ಬೇರೆ ಬೇರೆ ದೇಶಗಳ ನಾಯಕರ ಜೊತೆ ಆಗಿರಬಹುದು, ಉದ್ಯಮಿಗಳಾಗಿರಬಹುದು, ತಂತ್ರಜ್ಞರಾಗಿರಬಹುದು, ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮೋದಿಜಿ ಉತ್ತಮ ಇಂಗ್ಲಿಷ್ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ನನಗಿಲ್ಲಿ ಮೋದಿಜಿ ಅವರಿಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ ಅಂತ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಅವಶ್ಯಕತೆ ಆಕ್ಚುಲಿ ಇಲ್ಲ. ವಿಶ್ವದ ನಾಯಕರೇ ಮೋದಿಜಿಯವರನ್ನ ಹಾಡಿ ಹೊಗಳುವಾಗ ಅಂತಹ ನಾಯಕನ ಬಗ್ಗೆ ಒಂದಷ್ಟು ಮಂದಿಗೆ ಅರಿಯುವಂಥದ್ದು ಸಹಜನೇ ಬಿಡಿ. ಇಂಗ್ಲಿಷ್ ಬರುವಂತಹ ಮೋದಿಜಿಯವರನ್ನೇ ನೀವು ಇಷ್ಟು ಟೀಕೆ ಮಾಡ್ತೀರಲ್ವಾ? ಸೊ ನೀಟಲ್ಲಿ ಭಾರತಕ್ಕೆ ಬಂದು ಇಷ್ಟು ವರ್ಷ ಆಯಿತು, ಆದರೂ ಇನ್ನೊವರಿಗೆ ಸರಿಯಾಗಿ ಹಿಂದಿ ಮಾತನಾಡೋದಕ್ಕೆ ಬರಲ್ವಂತೆ, ಹಿಂದಿ ಉಚ್ಚಾರಣೆ ಸರಿ ಇಲ್ವಂತೆ. ಹೌದಾ? ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕೂಡ ಅಷ್ಟೇ. ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಒಂದಷ್ಟು ವಿವರಗಳನ್ನು ಬರೆದಿದ್ದಾರೆ, ಆ ಉಲ್ಲೇಖ ಇದೆ. ಹೌದಾ? ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ ಅಷ್ಟೇ. ಮೋದಿಜಿಯಂತಹ ದೇಶ ಕಂಡ ಅದ್ಭುತ ಪ್ರಧಾನಮಂತ್ರಿಯ ಅಯೋಗ್ಯತೆಯನ್ನ ಅಳಿಯೋದಕ್ಕೆ ನಿಮ್ಮಗಳಿಗೆ ಏನು ಯೋಗ್ಯತೆ ಇದೆ ಅಂತ ದಯವಿಟ್ಟು ನನಗೆ ಹೇಳಬೇಕು. ಅರ್ಥ ಆಗ್ತಾ ಇಲ್ಲ. ಆಮೇಲೆ ಮೋದಿಜಿ ತಾಕತ್ತು ಏನನ್ನುವಂಥದ್ದನ್ನ ಅವರು ದೇಶದ ವಿಚಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ಅದು ದೇಶದ ಹಿತಾಸಕ್ತಿಗಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನು ಎತ್ತಿ ಹಿಡಿಯುವಂಥದ್ದಾಗಿರ್ಬೋದು. ಬೇರೆ ಬೇರೆ ದೇಶಗಳ ಜೊತೆಗೆ ಭಾರತ ಹಲವಾರು ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾಗಿರ್ಬೋದು. ಹಲವಾರು ದೇಶಗಳು ಮೋದಿಜಿಯವರನ್ನ ಕರೆದು ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇರುವಂಥದ್ದಾಗಿರ್ಬೋದು. ಜಾಗತಿಕ ರಾಜಕೀಯದಲ್ಲಿ ಭಾರತ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಂಡಿರುವಂಥದ್ದಾಗಿರ್ಬೋದು. ಭಾರತಕ್ಕೆ ಹೂಡಿಕೆ ಹೆಚ್ಚುತ್ತಾ ಇದೆ, ದೇಶದ ಅಭಿವೃದ್ಧಿ ಆಗ್ತಾ ಇದೆ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಪ್ರತಿಷ್ಠೆ ಜಾಸ್ತಿ ಆಗ್ತಾ ಇದೆ. ಇದು ಮೋದಿಜಿಯವರ ಸಾಧನೆ. ನಿಮ್ಗಳ ಸಾಧನೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದು, ಪೋಸ್ಟ್ ಮಾಡೋದು ಬೇರೆ. ಆಮೇಲೆ ಕಾಂಗ್ರೆಸ್ಗೆ ಒಂದು ನೆನಪಿರಲಿ, ಮೋದಿಜಿಯವರೇ ಈ ದೇಶಕ್ಕೆ ಬೆಸ್ಟು, ಅವರೇ ನಮ್ಮ ದೇಶಕ್ಕೆ ಬೇಕು ಅಂತ ಸತತವಾಗಿ 3ನೇ ಬಾರಿ ದೇಶದ ಜನತೆನೇ ಬಹುಮತದ ಜೊತೆಗೆ ಮೋದಿಜಿಯವರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಂತಿಮ ತೀರ್ಪು ಜನರದ್ದೇ ವಿನಃ ನಿಮ್ಮಗಳದ್ದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳದ್ದು ಅಲ್ಲ.
ಇಂಗ್ಲಿಷ್ ಮಾತನಾಡುವಂಥ ಸಾಮರ್ಥ್ಯಕ್ಕಿಂತ ದೇಶದ ಆಡಳಿತ, ನೀತಿ ರೂಪಿಸುವಂಥದ್ದು, ದೇಶದ ರಕ್ಷಣೆ, ಜಾಗತಿಕ ಸಂಬಂಧಗಳ ನಿರ್ವಹಣೆ ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಅನ್ನುವಂಥದ್ದು ದೇಶದ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅಷ್ಟಿದ್ರೆ ಸಾಕು ನಮಗೆ. ವೀಕ್ಷಕರು ನೀವೇ ಹೇಳಿ, ಭಾಷೆ ಇಂಗ್ಲಿಷೇ ಮಾತನಾಡುವಂಥದ್ದು ಅದು ವ್ಯಕ್ತಿಯ ಸಾಮರ್ಥ್ಯದ ಏಕೈಕ ಮಾನದಂಡನ ಅಥವಾ ನಾಯಕತ್ವ, ದೃಷ್ಟಿಕೋನ, ಕಾರ್ಯಕ್ಷಮತೆ, ದೇಶವನ್ನ ಗಟ್ಟಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಇದು ಮುಖ್ಯನಾ? ಯಾವುದು ಮುಖ್ಯ ಅಂತ ಕಮೆಂಟ್ಸ್ ಮೂಲಕ ಒಂದು ಸ್ವಲ್ಪ ಕಾಂಗ್ರೆಸ್ನವರಿಗೆ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.